ನನಗೂ ಅರ್ಥ ಆಗಲ್ಲ ರೀ ಕೆಲವುದೆಲ್ಲ. ಅದು ಏನಕ್ಕೆ ಈ ಥರ ಆಗುತ್ತೆ ದಿಢೀರಂತ, ಅದೇನೋ ಒಂದು ಬಾಟಲ್ ನೆಕ್ ಥರ ಆಗಿರುತ್ತೆ, ಟ್ರಾಫಿಕ್ ಜಾಮ್ ಥರ ಆಗಿರುತ್ತೆ, ಅದೇನೋ ರಿಲೀಸ್ ಆಗಿ ಎಲ್ಲವೂ ಒಟ್ಟಿಗೆ ಫ್ಲಡ್ ಆಗುತ್ತೆ. ಲೈಫಲ್ಲಿ ಆ ಥರ ಆಗ್ತಿದೆ. ಅದು ಲೈಕ್ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಎಲ್ಲವೂ ದಿಢೀರಂತ ಈ ಥರ ಓಪನ್ ಆಗಿದ್ದು ಒಂದೇ ಕ್ಷಣಕ್ಕೆ. ಬಟ್ ಗುಡ್, ಏನೋ ಒಂದು ಕಾರಣ ಇರುತ್ತೆ, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಆ ಥರ ಆಗಿದೆ. ಭಾಳ ಖುಷಿ ಅಂತ ಇದೆ ನನಗೆ, ಎಲ್ಲ ಒಟ್ಟಿಗೆ ಬರ್ತಾ ಇರೋದು 4. ಹೌದು, ಡೈರೆಕ್ಷನ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ, ಆದಷ್ಟು ಬೇಗ ಶುರು ಮಾಡಬೇಕು. ಆಲ್ಮೋಸ್ಟ್ ನಾನು ಸ್ಕ್ರೀನ್ ಪ್ಲೇ ಮುಗಿಸ್ಬಿಟ್ಟಿದ್ದೀನಿ, ಡೈಲಾಗ್ ಒಂದು ಬರೀಬೇಕು. ಈಗ 3 ಫಿಲಮ್ ಆ್ಯಕ್ಟಿಂಗ್ ಒಪ್ಕೊಂಡಿರೋದ್ರಿಂದ ಸ್ವಲ್ಪ ತಡವಾಗ್ಬೋದು. ಬಟ್ ಇನ್ನು ಪ್ರೊಡ್ಯೂಸರ್ ನಾವು ಹುಡುಕಿಲ್ಲ. ಕರೆಕ್ಟ್ ಪ್ರೊಡ್ಯೂಸರ್ ಬೇಕು, ಒಳ್ಳೆ ಅಭಿರುಚಿ ಇರೋ ಪ್ರೊಡ್ಯೂಸರ್ ಬೇಕು. ಅದಾದ್ಮೇಲೆ ಅನೌನ್ಸ್ ಮಾಡ್ತೀನಿ. ನೆನ್ನೆ ಕೂಡ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ರು ನೀವು ಶೋಡಾಗ್ ಶುರು ಮಾಡಬೇಕು ಅಂತ. ನಾನು 2 ಕಥೆಗಳಿದೆ. ನಾನು ಶಿವಣ್ಣನಿಗೆ ಹೇಳಿದ್ದೀನಿ ಒಂದ್ಸಲ, ನಾವು ತುಂಬ ದಿನದಿಂದಲೇ ನಾವು ಪ್ಲ್ಯಾನ್ ಮಾಡಿದ್ವಿ. ಸಾರಿ, ನಾನು ಶಿವಣ್ಣ ಮೀಟ್ ಮಾಡಿದಾಗಲ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಯಾಕಂದರೆ ಆ ಜೋಡಿನ ಜನ ಭಾಳ ಇಷ್ಟಪಟ್ಟಿದ್ರು ಆ ಟೈಮಲ್ಲಿ. ಇತ್ತೀಚೆಗೆ ನಾವು ಜಾಯಿನ್ ಆಗಿಲ್ಲ. ಬಟ್ ಅದಕ್ಕೆ ನನ್ನ ಹತ್ರ ಒಂದು 2 ಕಥೆ ಇದೆ. ನೆನ್ನೆ ಕೂಡ ಏನೋ ಪ್ರೊಡ್ಯೂಸರ್ ಫೋನ್ ಮಾಡಿದಾಗ ಹೇಳಿದ್ರು ಇರಿಸಿ ಈ ವರ್ಷ ಆಗ್ತಾನೋ. ಅಯ್ಯೋ, ಎಲ್ಲರ ಜೊತೆನೂ ನಾನು ಮಾಡೋಕ್ಕೆ ಇಷ್ಟ ಆಗಿದೆ. ಎಲ್ಲರ ಜೊತೆನೂ ಒಳ್ಳೆ ಅಂದರೆ ಎಲ್ಲ ಹೀರೋ ಜೊತೆ ಮಾಡಬೇಕು. ಬಟ್ ಇಬ್ಬರಿಗೂ ಕರೆಕ್ಟ್ ರೋಲ್ಸ್ ಇರಬೇಕು. ಒಬ್ರಿಗೆ ಜಾಸ್ತಿ ಕಮ್ಮಿ ಎಲ್ಲ ಆಗಬಾರ್ದು ಅನ್ನೋದು ನಮ್ಮ ನೋಡು. ಆ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿ ಸ್ಟೋರಿ ಸಿಕ್ಕಿದ್ರೆ ಯಾರ ಜೊತೆ ಬೇಕಾದ್ರೆ ಮಾಡ್ತೀನಿ. ಆ ಶಿವಣ್ಣ ಜೊತೆ ಮಾಡೋದು ಖುಷಿ ನಮಗೆ. ಆಗಲೇ 5-6 ಫಿಲ್ಮ್ ಜೊತೆಗೆ ಮಾಡಿದ್ವಿ ನಾವು.